ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮ್ಮ, ಪೊಲೀಸವ್ರು ಬಂದಿದ್ದಾರೆ. ಅವ್ರೇನು ಹೇಳ್ತಾರೆ ಗೊತ್ತಾ? ಅವ್ರು ಏನಾದರೂ ಹೇಳಲಿ, ನಾನಂತೂ ಅವ್ರ ಮಾತುಗಳನ್ನ ನಂಬಲ್ಲ. ಮಾವ, ನೀವೇ ಇದಕ್ಕೆ ಏನಾದರೂ ಮಾಡಬೇಕು. ಗಾಬರಿ ಆಗಬೇಡಿ, ನಾನು ವಿಚಾರಿಸ್ತೀನಿ. ಇನ್ಸ್ಪೆಕ್ಟರ್, ಏನಿದು? ಏನು ವಿಷಯ? ನೋಡಿ ಸರ್, ನಮ್ಮ ಹತ್ರ ಅರೆಸ್ಟ್ ವಾರೆಂಟ್ ಇದೆ. ನಾವು ಈಗಲೇ ಅಭಿ ಮತ್ತು ಅಭಿ ಅವ್ರನ್ನ ಅರೆಸ್ಟ್ ಮಾಡಬೇಕು. ಇನ್ಸ್ಪೆಕ್ಟರ್, ಇದಕ್ಕಿದ ಹಾಗೆ ಅರೆಸ್ಟ್ ಅಂದ್ರೆ ಏನು ಅರ್ಥ? ಅಷ್ಟಕ್ಕೂ ನಿಮಗೆ ವಾರಂಟ್ ಇಶ್ಯೂ ಆಗಿರೋದು ಯಾಕೆ? ಕಾರಣ ಏನು ಅಂತ ತಿಳ್ಕೊಬಹುದಾ? ಖಂಡಿತ ತಿಳ್ಕೊಬೋದು. MS ಕಂಪ್ನಿ ಜೊತೆ ಟೈಅಪ್ ಆಗ್ತೀವಿ ಅಂತ ನಿಮ್ಮ ಕಂಪ್ನಿಯಿಂದ ಅಗ್ರಿಮೆಂಟ್ ಆಗಿದೆ. ಆದರೆ ಈಗ ಆಗಲ್ಲ ಅಂತ ಮತ್ತೆ ನೋಟಿಸ್ ಕಳಿಸಿದಿರಂತೆ. ಅಗ್ರಿಮೆಂಟ್ಗೆ ಸೈನ್ ಹಾಕಿದ್ಮೇಲೆ ಕ್ಯಾನ್ಸಲ್ ಮಾಡೋ ಹಾಗಿಲ್ಲ ಅಲ್ವಾ? ಅದು ಲೀಗಲಿ ತಪ್ಪಾಗುತ್ತೆ. ನೀವು ಅಗ್ರಿಮೆಂಟ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಕಂಪ್ನಿಯವರು ಕೋಟ್ಯಾಂತರ ರೂಪಾಯಿ ನಷ್ಟ ಆಗುತ್ತೆ ಅಂತ ಕ್ಲೈಮ್ ಮಾಡಿದ್ದಾರೆ. ಇಲ್ಲ ಇನ್ಸ್ಪೆಕ್ಟರ್, ಇದೆಲ್ಲ ಸುಳ್ಳು. ನಾವು ಯಾವ ಕಂಪ್ನಿ ಜೊತೆಗೂ ಟೈಅಪ್ ಆಗ್ತೀವಿ ಅಂತ ಹೇಳೇ ಇಲ್ಲ. ಸುಳ್ಳು ಆಗೋದಕ್ಕೆ ಹೇಗೆ ಸಾಧ್ಯ? ನನ್ನ ಕೈಯಲ್ಲಿ ಅಗ್ರಿಮೆಂಟ್ ಕಾಪಿ ಇದೆ. ಅದೆಲ್ಲ ಹೇಗಾಯ್ತು ಅಂತ ಗೊತ್ತಾಗ್ತಿಲ್ಲ. ಆದರೆ ನಾವಂತೂ ಆ ಕಂಪ್ನಿ ಜೊತೆ ಟೈಅಪ್ ಆಗ್ತೀವಿ ಅಂತ ಹೇಳಿಲ್ಲ. ಹೌದು ಇನ್ಸ್ಪೆಕ್ಟರ್, ನನ್ನ ಮಕ್ಕಳು ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಈಗಾಗಲೇ ದಿವಾಳಿ ಆಗ್ತಿರೋ ಕಂಪ್ನಿ. ಅಂಥ ಕಂಪ್ನಿ ಜೊತೆ ನಾವ್ಯಾಕೆ ಟೈಅಪ್ ಆಗಬೇಕು? ನೋಡಿ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಮೊದಲು ಇನ್ವೆಸ್ಟಿಗೇಷನ್ ಶುರು ಮಾಡಬೇಕು. ಅದಕ್ಕಿಂತ ಮುಂಚೆ ಇವರಿಬ್ಬರನ್ನ ಅರೆಸ್ಟ್ ಮಾಡಬೇಕು. ಯಾಕೆಂದರೆ ಅಗ್ರಿಮೆಂಟ್ ಆಗಿರೋದಂತೂ ನಿಜ. ನೋಡಿ, ನನ್ನ ಹತ್ರ ಅಗ್ರಿಮೆಂಟ್ ಕಾಪಿ ಇದೆ. ಅಭಿ, ಇನ್ನೊಂದ್ಸಲ ನೆನಪು ಮಾಡ್ಕೊಳ್ಳಿ. ನೀವೇನಾದರೂ ಅಗ್ರಿಮೆಂಟ್ ಕಾಪಿಗೆ ಸೈನ್ ಹಾಕಿದ್ರಾ? ಸಾಧ್ಯನೇ ಇಲ್ಲ ಡ್ಯಾಡ್. ನಾವ್ಯಾಕೆ ಆ ಕಂಪ್ನಿ ಜೊತೆ ಟೈಅಪ್ ಆಗ್ತೀವಿ? ಇನ್ಸ್ಪೆಕ್ಟರ್, ಮಕ್ಕಳು ಹೊಸ ಕಂಪನಿ ಶುರು ಮಾಡಬೇಕು ಅಂದ್ಕೊಂಡಿದ್ದಾರೆ. ತುಂಬ ಜನಕ್ಕೆ ಕೆಲಸ ಕೊಡಬೇಕು ಅನ್ನೋ ಒಳ್ಳೆ ಉದ್ದೇಶದಿಂದ ಇಂಥ ಕಾರ್ಯ ಮಾಡ್ತಾ ಇದ್ದಾರೆ. ಹೀಗಿರುವಾಗ ನೀವು ಅವ್ರನ್ನ ಅರೆಸ್ಟ್ ಮಾಡಿದ್ರೆ ತೊಂದರೆ ಆಗತ್ತೆ. ನನ್ನ ಮಕ್ಕಳು ಈ ರೀತಿ ದುಡುಕಿ ಯಾವ್ದಾವುದೋ ಕಂಪನಿ ಜೊತೆ ವ್ಯವಹಾರ ಮಾಡೋರಲ್ಲ. ಇದರಲ್ಲಿ ಬೇರೆ ಏನೋ ಇದೆ. ದಯವಿಟ್ಟು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಮತ್ತೆ ತನಿಖೆ ಮಾಡ್ಬೋದಲ್ವಾ? ನೋಡಿಮಾ, ನಾವೀಗ ಇವನ್ನ ಅರೆಸ್ಟ್ ಮಾಡಲೇಬೇಕು. ನೀವೇನೇ ಹೇಳೋದಿದ್ರು ಕೋರ್ಟಲ್ಲಿ ಬಂದು ಹೇಳಿ. ರೀ ಗೋವಿಂದಪ್ಪ, ಇವನ್ನ ಕರ್ಕೊಳ್ರಿ.